ನೋಡಿ, ನನ್ ಕೆಲ್ಸ ಏನೋ ಒಂದ್ ಭಯ ಹುಟ್ಟಿಸಿ ಮಾರ್ಕೆಟಿಂಗ್ ಮಾಡೋದಲ್ಲ. ಜಸ್ಟ್ ಕಾಮನ್ ಸೆನ್ಸ್ ಉಪಯೋಗಿಸಿ ನಿಮಗೆ ಯಾವ್ದು ಸರಿ ಅಂತ ತೋರ್ಸ್ಕೊಡೋದಷ್ಟೇ. ಬಟ್ ಎಂಡ್ ಆಫ್ ದ ಡೇ ನನಗೂ ಒಂದು ಪ್ರಶ್ನೆ ಕಾಡುತ್ತೆ. ಈ ಇನ್ಶೂರೆನ್ಸ್ ಆಗ್ಲಿ ಅಥವಾ ನೀವು ತಗೊಳ್ಳೋ ಈ ಇನ್ವೆಸ್ಟ್ಮೆಂಟ್ ಆಗ್ಲಿ, ಇದು ನಿಮಗೆ ನಿಜವಾಗ್ಲೂ ಬೇಕಾ ಅಂತ ನನಗೆ ಹೇಗೆ ಗೊತ್ತು? ಇಲ್ಲಿ ಬರೀ ಪ್ರೋ ಆ್ಯಂಡ್ ಕಾನ್ ಅಥವಾ ಲಾಭ ನಷ್ಟದ ಲೆಕ್ಕಾಚಾರ ಬೇಡ. ನಿಮ್ಮ ಗೋಲ್ಸ್ ಏನಿದೆ ಅನ್ನೋದನ್ನ ನಿರ್ಧಾರದ ಸೆಂಟರ್ನಲ್ಲಿ ಇಡಿ. ನಿಮ್ಮ ಮೇನ್ ಗೋಲ್ ಏನು? ಒಂದ್ ವೇಳೆ ನಾನಿಲ್ದಿದ್ರು ನನ್ನ ಫ್ಯಾಮಿಲಿ ಸೇಫ್ ಆಗಿರ್ಬೇಕು, ಅವರಿಗೆ ಒಂದು ದೊಡ್ಡ ಮೊತ್ತದ ಟ್ಯಾಕ್ಸ್ ಫ್ರೀ ಚೆಕ್ ಸಿಗ್ಬೇಕು ಅನ್ನೋದೇ ಅಲ್ವಾ? ನಿಮ್ಮ ಲೈಫ್ನ ಲಾಸ್ಟ್ 30 ಸೆಕೆಂಡ್ಸ್ನಲ್ಲಿ ನೀವು ಯೋಚನೆ ಮಾಡೋದು ಇದನ್ನೇ. ನೀವು ಹೋದ್ಮೇಲೆ ನಿಮ್ಮ ಫ್ಯಾಮಿಲಿ ಅವರ ಲೈಫ್ನ ವರ್ಸ್ಟ್ ಡೇನಲ್ಲಿರುವಾಗ ಈ ಹಣ ಅವರಿಗೆ ದೊಡ್ಡ ಬೆಂಬಲವಾಗಿ ನಿಲ್ಲುತ್ತೆ. ಯಾವುದೇ ಫೈನಾನ್ಷಿಯಲ್ ಬರ್ಡನ್ ಇಲ್ಲದೆ ಅವರನ್ನ ಪ್ರೊಟೆಕ್ಟ್ ಮಾಡುತ್ತೆ. ನಿಮ್ಮ ಫ್ಯಾಮಿಲಿಗೆ ಇಂಥದೊಂದು ಸೆಕ್ಯೂರಿಟಿ ಬಿಟ್ಟು ಹೋಗ್ಬೇಕು ಅಂತ ನಿಮ್ಗನ್ಸುತ್ತಾ? ಎಸ್ ಆರ್ ನೋ? ನಿಮ್ಮ ಉತ್ತರ ಎಸ್ ಅಂತ ಆದ್ರೆ ನಿಮ್ಗೆ ಖಂಡಿತ ಲೈಫ್ ಇನ್ಶೂರೆನ್ಸ್ ಬೇಕೇ ಬೇಕು.